ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋಲಿ ನಾನು ನಿಮಗೆ ಮೇಕಪ್ನ ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದರಿಂದ ನಿಮ್ಮ ಮೇಕಪ್ ಕ್ಲೀನಾಗಿ ರಿಮೂವ್ ಆಗೋದು ಮಾತ್ರ ಅಲ್ಲ, ಈ ಮೆಥಡ್ ಎನ್ವಿರಾನ್ಮೆಂಟ್ಗೂ ಕೂಡ ಯಾವುದೇ ಥರ ತೊಂದರೆ ಮಾಡಲ್ಲ. ಸೊ ಇಫ್ ಯೂರ್ ಇಂಟ್ರೆಸ್ಟೆಡ್, ಪ್ಲೀಸ್ ಕೀಪ್ ಆನ್ ವಾಚಿಂಗ್. ಯೂಶುವಲಾಗಿ ಮೇಕಪ್ ರಿಮೂವ್ ಮಾಡೋಕ್ಕೆ ಮೇಕಪ್ ವೈಪ್ಸ್ ಅಥವಾ ವೆಟ್ ವೈಪ್ಸ್ ಯೂಸ್ ಮಾಡ್ತಾರೆ. ದಯವಿಟ್ಟು ಅದನ್ನು ಯೂಸ್ ಮಾಡಬೇಡಿ. ಮೇಕಪ್ ವೈಪ್ಸ್ ಅಥವಾ ವೆಟ್ ವೈಪ್ಸ್ ಎನ್ವಿರಾನ್ಮೆಂಟ್ಗೆ ತುಂಬಾ ಕೆಟ್ಟದು. ಆ್ಯಂಡ್ ಮೇಕಪ್ ವೈಪ್ಸ್ ಡಿಸ್ಪೋಸಬಲ್ ಆಗಿರೋದ್ರಿಂದ ಒಂದು ವೈಪ್ನ ಒಂದೇ ಸತಿ ಯೂಸ್ ಮಾಡಿ ಬಿಸಾಕಬೇಕಾಗತ್ತೆ. ಇದರಿಂದ ತುಂಬಾ ವೇಸ್ಟ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಒಂದು ಮೇಕಪ್ ವೈಪ್ ಬಯೋಡಿಗ್ರೇಡ್ ಆಗೋಕ್ಕೆ ಸುಮಾರು 100 ವರ್ಷ ತಗೊಳುತ್ತೆ. ಪ್ರತಿ ವರ್ಷ 25 ಕೋಟಿ kg ವೈಪ್ಸ್ ಲ್ಯಾಂಡ್ಫಿಲ್ಗೆ ಸೇರುತ್ತೆ. ಆ್ಯಂಡ್ ಕೆಲವು ಬ್ರ್ಯಾಂಡ್ಸ್ ಅವ್ರ ಮೇಕಪ್ ವೈಪ್ಸ್ ಬಯೋಡಿಗ್ರೇಡಬಲ್ ಅಂತ ಹಾಕ್ಕೊಂಡಿರ್ತಾರೆ, ಬಟ್ ಮೋಸ್ಟ್ ಆಫ್ ದಮ್ ಬಯೋಡಿಗ್ರೇಡಬಲ್ ಆಗಿರಲ್ಲ. ಎನ್ವಿರಾನ್ಮೆಂಟ್ಗೆ ಮಾತ್ರ ಅಲ್ಲ, ವೈಪ್ಸ್ ಯೂಸ್ ಮಾಡೋದು ನಿಮ್ಮ ಸ್ಕಿನ್ಗೂ ಕೂಡ ಒಳ್ಳೆಯದಲ್ಲ. ನೀವು ವೈಪ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಮೇಕಪ್ನ ರಬ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ರಬ್ ಮಾಡೋದ್ರಿಂದ ನಿಮಗೆ ಲಾಂಗ್ ಟರ್ಮಲ್ಲಿ ಬೇಗ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗೆ ಮೇಕಪ್ ಕೂಡ ಜಸ್ಟ್ ವೈಪ್ಸಲ್ಲಿ ಪೂರ್ತಿಯಾಗಿ ರಿಮೂವ್ ಆಗಿರಲ್ಲ. ಸೊ ಅದಕ್ಕೆ ಈ ವಿಡಿಯೋಲಿ ಬೆಸ್ಟ್ ಮೆಥಡ್ ಆಫ್ ರಿಮೂವಿಂಗ್ ಮೇಕಪ್ನ ತೋರಿಸ್ತಾ ಇದ್ದೀನಿ. ಈ ಮೆಥಡ್ ಎನ್ವಿರಾನ್ಮೆಂಟ್ಗೆ ಮಾತ್ರ ಅಲ್ಲ, ನಿಮ್ಮ ಸ್ಕಿನ್ಗೂ ತುಂಬಾ ಒಳ್ಳೆಯದು. ಈ ಮೆಥಡ್ನ ಡಬಲ್ ಕ್ಲೆನ್ಸಿಂಗ್ ಅಂತಾರೆ, ಅಂದರೆ 2 ಸತಿ ನಿಮ್ಮ ಫೇಸ್ನ ಕ್ಲೆನ್ಸ್ ಮಾಡೋದು. ಸೊ ಮೊದಲು ಕ್ಲೆನ್ಸ್ ಮಾಡೋಕ್ಕೆ ಆಯಿಲ್ ಬೇಸ್ ಕ್ಲೆನ್ಸರ್ ಅಥವಾ ಕ್ಲೆನ್ಸಿಂಗ್ ಬಾಮ್ ಅಥವಾ ಮೈಸೆಲ್ಲರ್ ವಾಟರ್ನ ಯೂಸ್ ಮಾಡೋದು. ಇದೆಲ್ಲ ನಿಮ್ಮ ಮೇಕಪ್, ಸನ್ಸ್ಕ್ರೀನ್, ಸೀಬಮ್ ಇದನ್ನೆಲ್ಲ ಬ್ರೇಕ್ ಡೌನ್ ಮಾಡಿ ತೆಗಿಯುತ್ತೆ. ಆಮೇಲೆ ವಾಟರ್ ಬೇಸ್ ಕ್ಲೆನ್ಸರ್ ಅಂದರೆ ನೀವು ಯೂಸ್ ಮಾಡೋ ನಿಮ್ಮ ಫೇಸ್ ವಾಶ್, ಇದು ನಿಮ್ಮ ಸ್ವೆಟ್, ಬ್ಯಾಕ್ಟೀರಿಯಾ ಮತ್ತು ಓಲ್ಡ್ ಸ್ಕಿನ್ ಸೆಲ್ಸ್ನ ತೆಗಿಯುತ್ತೆ. ಸೊ ಈಗ ನಾನು ಹೇಗೆ ಡಬಲ್ ಕ್ಲೆನ್ಸಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನನ್ನ ಫೇಸ್ನ ಕ್ಲೀನ್ ಮಾಡೋಕ್ಕೂ ಮುಂಚೆ ನನ್ನ ಹ್ಯಾಂಡ್ಸ್ನ ಕ್ಲೀನ್ ಮಾಡ್ತೀನಿ. ಸೊ ಹ್ಯಾಂಡ್ ವಾಶ್ ಮಾಡ್ಕೋತಾ ಇದ್ದೀನಿ. ಇದು ತುಂಬಾ ಮುಖ್ಯ, ಇಲ್ಲಾಂದರೆ ನಿಮ್ಮ ಕೈಯಲ್ಲಿರೋ ಬ್ಯಾಕ್ಟೀರಿಯಾ ಮುಖಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ವಿಚ್ ಇಸ್ ನಾಟ್ ಗುಡ್. ಸೊ ಈಗ ಡಬಲ್ ಕ್ಲೆನ್ಸಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ಲೆನ್ಸ್ಗೆ ನಾನು ಕ್ಲೆನ್ಸಿಂಗ್ ಬಾಮ್ ಯೂಸ್ ಮಾಡ್ತೀನಿ. ಇದು ಅರ್ತ್ ರಿದಮ್ ಅವ್ರದ್ದು propolis ಕ್ಲೆನ್ಸಿಂಗ್ ಬಾಮ್. ತುಂಬಾ ಕ್ಲೆನ್ಸಿಂಗ್ ಬಾಮ್ ಸಿಗುತ್ತೆ ಇಂಡಿಯಾದಲ್ಲಿ. ನಿಮಗೆ ಆಲ್ಟರ್ನೇಟಿವ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಸ್ವಲ್ಪನೇ ಸಾಕಾಗುತ್ತೆ. ಇದನ್ನು ಈ ಥರ ತಗೊಂಡು ಫೇಸ್ಗೆ ಹಾಕೋತೀನಿ. ಆಮೇಲೆ ಈ ಥರ ಮಸಾಜ್ ಮಾಡ್ಕೋತೀನಿ. ಆ್ಯಂಡ್ ಇದನ್ನು ಹಾಕ್ಕೋಬೇಕಾದ್ರೆ ನಿಮ್ಮ ಕೈ ಅಥವಾ ನಿಮ್ಮ ಫೇಸ್ ಯಾವುದೂ ಒದ್ದೆ ಇರಬಾರ್ದು, ಡ್ರೈ ಆಗಿರಬೇಕು. ಮೊದಲು ಕಣ್ಣು ಹತ್ರ ಬಿಟ್ಟು ಬೇರೆ ಎಲ್ಲ ಕಡೆ ಮಸಾಜ್ ಮಾಡ್ಕೋತೀನಿ. ಕೊನೆಯದಾಗಿ ಐ ಮೇಕಪ್ ರಿಮೂವ್ ಮಾಡ್ತೀನಿ. ಇದು ಸ್ವಲ್ಪನೇ ಪ್ರಾಡಕ್ಟ್ ಸಾಕಾಗುತ್ತೆ. ನೀವು ಮಸಾಜ್ ಮಾಡ್ತಾ ಈ ಬಾಮ್ ನಿಮ್ಮ ಫೇಸ್ ಮೇಲೆ ಮೆಲ್ಟ್ ಆಗುತ್ತೆ. ಜೆಂಟಲಾಗಿ ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಕ್ಲೆನ್ಸಿಂಗ್ ಬಾಮ್ ಬದಲು ನಾರ್ಮಲ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾರೆ. ಮಾಡ್ಬೋದು, ಆದರೆ ಎಲ್ಲರಿಗೂ ಕೊಕೊನಟ್ ಆಯಿಲ್ ಸೂಟ್ ಆಗಲ್ಲ. ನಿಮ್ಮ ಪೋರ್ಸ್ ಕ್ಲಾಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾರ್ಮಲ್ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು ಸ್ವಲ್ಪ ರಿಸ್ಕೆ. ಕಣ್ಣ ಹತ್ರ ಇನ್ನೂ ಜೆಂಟಲಾಗಿ ಮಸಾಜ್ ಮಾಡ್ಕೋತೀನಿ. ನೀವು ಐಲ್ಯಾಶಸ್ ಹಾಕಿದರೆ ಲ್ಯಾಶ್ ಹತ್ರ ಸ್ವಲ್ಪ ಈ ಬಾಮ್ ಹಾಕಿದ್ರೆ ಈಸಿಯಾಗಿ ಬರುತ್ತೆ. ನೀವು ಪುಲ್ ಮಾಡೋ ಅಗತ್ಯ ಇರಲ್ಲ. ಒಂದೆರಡು ನಿಮಿಷ ನೀಟಾಗಿ ಮಸಾಜ್ ಮಾಡಿದ್ಮೇಲೆ ಸ್ವಲ್ಪ ನನ್ನ ಕೈನ ಒದ್ದೆ ಮಾಡಿಕೊಂಡು ಮತ್ತೆ ಮಸಾಜ್ ಮಾಡ್ತೀನಿ. ಆಗ ಎಮಲ್ಸಿಫೈ ಆಗುತ್ತೆ, ಅಂದರೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೀವು ನಿಮ್ಮ ನಾರ್ಮಲ್ ಫೇಸ್ ವಾಶ್ ಮಾಡ್ಕೊಳ್ಳೋ ಥರನೇ ನೀರಲ್ಲಿ ವಾಶ್ ಮಾಡ್ಕೋಬೋದು, ಅಥವಾ ಒಂದು ಸಾಫ್ಟ್ ಟವಲ್ ಅಥವಾ ಮಸ್ಲಿನ್ ಕ್ಲಾತಲ್ಲಿ ಒದ್ದೆ ಮಾಡಿಕೊಂಡು ರಿಮೂವ್ ಮಾಡ್ಕೋಬೋದು. ನಾನು ಫೇಸ್ ವಾಶ್ ಮಾಡೋದನ್ನೇ ಪ್ರಿಫರ್ ಮಾಡ್ತೀನಿ, ಬಟ್ಟೆಲಿ ವೈಪ್ ಮಾಡೋದಕ್ಕಿಂತ. ಇದಾದಮೇಲೆ ಕಂಪ್ಲೀಟ್ ಮೇಕಪ್ ರಿಮೂವ್ ಆಗಿರುತ್ತೆ. ಆದರೆ ಕೆಲವು ಸತಿ ತುಂಬಾ ವಾಟರ್ ಪ್ರೂಫ್ ಕಾಜಲ್ ಅಥವಾ ಮಸ್ಕಾರಾ ಅಥವಾ ಲ್ಯಾಶ್ ಗ್ಲೂ ಇದ್ರದ್ದೇನಾದ್ರು ಸ್ವಲ್ಪ ರೆಸಿಡ್ಯೂ ಏನಾದರೂ ಉಳಿದಿದ್ರೆ ಇದನ್ನು ತೆಗಿಯೋಕ್ಕೆ ನಾನು ಮೈಸೆಲ್ಲರ್ ವಾಟರ್ನ ಯೂಸ್ ಮಾಡ್ತೀನಿ. ಇದು ಸಿಂಪಲ್ ಅವ್ರದ್ದು ಮೈಸೆಲ್ಲರ್ ವಾಟರ್. ಇದನ್ನು ಮಸ್ಲಿನ್ ಕ್ಲಾತ್ ಅಥವಾ ಕಾಟನ್ ಪ್ಯಾಡಲ್ಲಿ ಯೂಸ್ ಮಾಡ್ಬೋದು. ನಾನು ಈ ರೀಸೈಕಲಬಲ್ ಕಾಟನ್ ಪ್ಯಾಡ್ನ ಯೂಸ್ ಮಾಡ್ತೀನಿ. ಇದು ಕೂಡ ಅರ್ತ್ ರಿದಮ್ ಅವ್ರದ್ದು. ಅಗೇನ್ ಡಿಸ್ಪೋಸಬಲ್ ಕಾಟನ್ ಯೂಸ್ ಮಾಡಿದ್ರೆ ಮತ್ತೆ ಅದು ವೇಸ್ಟ್ ಕ್ರಿಯೇಟ್ ಆಗುತ್ತೆ. ರೀಸೈಕಲಬಲ್ ಕಾಟನ್ ಪ್ಯಾಡ್ಸ್ ಅಮೆಝಾನಲ್ಲೆಲ್ಲ ಸಿಗುತ್ತೆ. ನೀವು ಇದನ್ನು ವಾಶ್ ಮಾಡಿಕೊಂಡು ಲೈಫ್ ಟೈಮ್ ಯೂಸ್ ಮಾಡ್ಬೋದು. ಈ ಫಸ್ಟ್ ಕ್ಲೆನ್ಸಲ್ಲಿ ನಾವೇನು ಕ್ಲೆನ್ಸಿಂಗ್ ಬಾಮ್ ಯೂಸ್ ಮಾಡಿದ್ವಿ, ಕೆಲವರು ಮೈಸೆಲ್ಲರ್ ವಾಟರ್ ಕೂಡ ಯೂಸ್ ಮಾಡ್ತಾರೆ ಕ್ಲೆನ್ಸಿಂಗ್ ಬಾಮ್ ಬದಲು. ಬಟ್ ನಾನು ಪ್ರಿಫರ್ ಮಾಡಲ್ಲ, ಯಾಕೆಂದರೆ ಮತ್ತೆ ನೀವು ಮೈಸೆಲ್ಲರ್ ವಾಟರ್ ಯೂಸ್ ಮಾಡಿದ್ರೆ ಅದನ್ನು ನೀವು ಬಟ್ಟೆಗೆ ಹಾಕ್ಕೊಂಡು ಅಥವಾ ಕಾಟನ್ ಪ್ಯಾಡ್ಗೆ ಹಾಕ್ಕೊಂಡು ನೀವು ರಬ್ ಮಾಡ್ಕೋಬೇಕಾಗತ್ತೆ. ಮತ್ತು ಅದು ಮೇಕಪ್ ವೈಪ್ಸ್ ಯೂಸ್ ಮಾಡ್ದಂಗೆ ಆಗುತ್ತೆ. ಸೊ ಐ ಪ್ರಿಫರ್ ಕ್ಲೆನ್ಸಿಂಗ್ ಬಾಮ್. ಸೊ ನೆಕ್ಸ್ಟ್ ಈಗ ಸೆಕೆಂಡ್ ಕ್ಲೆನ್ಸ್ಗೆ ಯಾವುದಾದ್ರೂ ನಿಮ್ಮ ಫೇವ್ರೇಟ್ ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ಯಾವುದಾದ್ರೂ ಜೆಂಟಲ್ ಆಗಿರೋ ಮತ್ತು ನಿಮ್ಮ ಸ್ಕಿನ್ಗೆ ಸೂಟ್ ಆಗೋ ಫೇಸ್ ವಾಶ್ನ ಯೂಸ್ ಮಾಡಿ. ನಾನು ನನ್ನ ಸ್ಕಿನ್ ಡಾಕ್ಟರ್ ರೆಕಮೆಂಡ್ ಮಾಡಿರೋ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ನನ್ನ ಆಕ್ನೆ ಸಿಚುಯೇಷನ್ಗೆ ಇದನ್ನು ಒಂದು 30 ಸೆಕೆಂಡ್ಸ್ ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ತೀನಿ. ಹಾರ್ಶ್ ಆಗಿರೋ ಫೇಸ್ ವಾಷಸ್ನ ಯೂಸ್ ಮಾಡಿಬಿಡಿ, ಅದು ನಿಮ್ಮ ನ್ಯಾಚುರಲ್ ಆಯಿಲ್ಸ್ನ ರಿಮೂವ್ ಮಾಡುತ್ತೆ, ವಿಚ್ ಲೀಡ್ಸ್ ಟು ಸೋ ಮೆನಿ ಪ್ರಾಬ್ಲಮ್ಸ್.
ಈಗ ನಮ್ಮ ಸ್ಕಿನ್ ಸ್ಕ್ವೀಕಿ ಕ್ಲೀನ್ ಆಗಿದೆ, ಬಟ್ ವಿತೌಟ್ ಡ್ರೈಯಿಂಗ್ ಆ ಸ್ಕಿನ್. ಇದಾದಮೇಲೆ ನಿಮ್ಮ ನಾರ್ಮಲ್ ಸ್ಕಿನ್ ಕೇರ್ ರೊಟೀನ್ನ ಫಾಲೋ ಮಾಡಿ. ಈ ಡಬಲ್ ಕ್ಲೆನ್ಸಿಂಗ್ ಮೇಕಪ್ಗೆ ಮಾತ್ರ ಅಲ್ಲ, ನೀವೇನಾದರೂ ಡೈಲಿ ತುಂಬ ಧೂಳು ಅಥವಾ ತುಂಬ ಟ್ರಾಫಿಕ್ ಇರೋ ಕಡೆ ಓಡಾಡಿದ್ರೆ ಅಥವಾ ನೀವು ಮನೇಲಿದ್ದರೂ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ, ವಿಚ್ ಯು ಶುಡ್, ಡಬಲ್ ಕ್ಲೆನ್ಸಿಂಗ್ ಅಗತ್ಯ ಇದೆ. ನಾನು ಡೈಲಿ ಸನ್ಸ್ಕ್ರೀನ್ ಹಾಕೊಳ್ಳೋದ್ರಿಂದ ನಾನು ಡೈಲಿ ಈವ್ನಿಂಗ್ ಅಥವಾ ನೈಟ್ ಡಬಲ್ ಕ್ಲೆನ್ಸಿಂಗ್ ಮಾಡ್ತೀನಿ. ಬೆಳಗ್ಗೆ ಹೊತ್ತು ಒಂದು ಜೆಂಟಲ್ ಕ್ಲೆನ್ಸರ್ನ ಯೂಸ್ ಮಾಡಿದ್ರೆ ಸಾಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಮೇಕಪ್ನ ರಿಮೂವ್ ಮಾಡೋದನ್ನ ಮರಿಬೇಡಿ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೇಕಪ್ ಹಾಕ್ಕೊಂಡೇ ಮಲ್ಗೋದು ಒಳ್ಳೆಯದಲ್ಲ ಸ್ಕಿನ್ಗೆ. ಆ್ಯಂಡ್ ನೀವೆಷ್ಟೇ ಟಯರ್ಡ್ ಇದ್ದರೂ ಸ್ವಲ್ಪ ಟೈಮ್ ತೊಗೊಂಡು ಮೇಕಪ್ನ ರಿಮೂವ್ ಮಾಡಿಬಿಟ್ಟೆ ಮಲ್ಕೊಳ್ಳಿ. ಹಾಗೆ ನೀವು ನಿಮ್ಮ ಮೇಕಪ್ನ ಎಷ್ಟು ದಿನ ಹೇಗೆ ರಿಮೂವ್ ಮಾಡ್ತಾಯಿದ್ರಿ ಅಂತ ನನಗೆ ಹೇಳಿ. ಐ ವುಡ್ ಲವ್ ಟು ನೋ. ಸೊ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೀವ್ ಅ ಲೈಕ್ ಆ್ಯಂಡ್ ಶೇರ್. ಇದೇ ಥರ ಇನ್ನೂ ಜಾಸ್ತಿ ವೀಡಿಯೋಸ್ ನೋಡೋಕ್ಕೆ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ವಿಲ್ ಸೀ ಇನ್ ದ ನೆಕ್ಸ್ಟ್ ಒನ್.